ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಪಾರ್ಟ್ 3 ವೀಡಿಯೋ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಯಾರು ಪಾರ್ಟ್ 1 ಮತ್ತು ಪಾರ್ಟ್ 2 ವೀಡಿಯೋನ ನೋಡಿಲ್ವೋ ಅವರು ಕಂಪಲ್ಸರಿಯಾಗಿ ಆ ವೀಡಿಯೋನ ನೋಡ್ಕೊಬಂದು ಆಮೇಲೆ ನೀವು ಪಾರ್ಟ್ 3 ವೀಡಿಯೋ ನೋಡಿ. ಇಲ್ಲಾಂದರೆ ನಿಮಗೇನು ಅರ್ಥ ಆಗಲ್ಲ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂತ. ಸೊ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಏನರ ಬಗ್ಗೆ ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ. ಸೊ ಟಾಪಿಕ್ ಹೆಸರು ಪ್ರಿಪರೇಷನ್ ಅಂತ. ಸೊ ಈ ಪ್ರಿಪ್ರೇಷನ್ನು ನನ್ನ ಪ್ರಕಾರ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಇಂಟರ್ವ್ಯೂ ಪ್ರೋಸೆಸ್ಸಲ್ಲಿ. ಸೊ ಇದು ಯಾವ ಥರ ಅಂದರೆ ಎಕ್ಸಾಮ್ ಇರುತ್ತೆ, ಅಲ್ಲಿ ಪ್ರಿಪೇರ್ ಆದರೆ ಮಾತ್ರ ನೀವು ಎಕ್ಸಾಮಲ್ಲಿ ಪಾಸ್ ಆಗ್ತೀರಾ, ಇಲ್ಲ ಒಳ್ಳೆ ಸ್ಕೋರ್ ಮಾಡ್ತೀರಾ. ನೀವೇನು ಪ್ರಿಪ್ರೇಷನ್ ಆಗ್ದಂಗೆ ಡೈರೆಕ್ಟಾಗಿ ಎಕ್ಸಾಮಲ್ಲಿ ಕೂತ್ಕೊಂಡ್ರೆ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಏನು ಪ್ರಿಪೇರ್ ಆಗ್ದಂಗೆ ನೀವು 1000 ಇಂಟರ್ವ್ಯೂ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದರೂ ಕೂಡ ಆ 1000 ಇಂಟರ್ವ್ಯೂ ರಿಸಲ್ಟ್ ಫೇಲ್ಯೂರ್ ಅಂತಲೇ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಪ್ರಾಪರಾಗಿ ಪ್ರಿಪೇರ್ ಆದ್ರಿ ಅಂದರೆ ಸ್ಟಾರ್ಟಿಂಗಲ್ಲೇ ನಿಮಗೆ ಇಂಟರ್ವ್ಯೂ ಪ್ರೋಸೆಸ್ಸಲ್ಲಿ ಸೆಲೆಕ್ಟ್ ಆಗಿಬಿಟ್ಟು ಸ್ಟಾರ್ಟಿಂಗಲ್ಲೇ ನಿಮಗೆ ಕೆಲಸ ಸಿಕ್ಕೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಶುರು ಮಾಡೋಣ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಇತ್ತೀಚೆಗೆ ವಿದ್ಯಾರ್ಥಿಗಳು ಸುಮ್ಮನೆ ಅನ್ವಾಂಟೆಡ್ ಆಗಿ ನೀವು ಪ್ರಿಪೇರ್ ಆಗ್ತಾ ಇರ್ತೀರಾ. ಸೊ ನಿಮ್ಮ ಇಂಟರ್ವ್ಯೂ ಪ್ರೋಸೆಸ್ಗೆ ಏನು ಬೇಕು ಅಂತ ನೀವು ಅದನ್ನು ರಿಸರ್ಚ್ ಮಾಡ್ದಂಗೆ ಡೈರೆಕ್ಟಾಗಿ ಸುಮ್ಮನೆ ಅನ್ವಾಂಟೆಡ್ ಇನ್ಫಾರ್ಮೇಷನ್ ಎಲ್ಲ ಓದ್ಕೊಂಡು ನೀವು ಇಂಟರ್ವ್ಯೂ ಫೇಸ್ ಮಾಡಬೇಕಾದ್ರೆ ಅಲ್ಲೇನಾಗುತ್ತೆ ಅಂದರೆ ನೀವು ಓದಿರೋದು ಏನೂ ಬರಲ್ಲ, ಆವಾಗ ರಿಜೆಕ್ಷನ್ ಜಾಸ್ತಿ ಇರುತ್ತೆ. ಇದರಿಂದ ನೀವು ಡಿಮೋಟಿವೇಟ್ ಆಗ್ತೀರಾ. ಸೊ ನೀವು ಮೊದಲು ಪ್ಯಾಟ್ರನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಫ್ರೆಶರ್ ಇವಾಗ ಕನ್ಸಿಡರ್ ಮಾಡಿದರೆ ಸೊ ನಿಮಗೆ ಸ್ಟಾರ್ಟಿಂಗಲ್ಲಿ ಆ್ಯಪ್ಟಿಟ್ಯೂಡ್ ರೌಂಡ್ ಇರುತ್ತೆ. ಅದೇ ಥರ ನೀವೇನಾದ್ರು ಇಂಜಿನಿಯರ್ ಇದ್ದರೆ ಕೋಡಿಂಗ್ ರೌಂಡ್ ಇರುತ್ತೆ. ಅದೇ ಥರ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಗ್ರೂಪ್ ಡಿಸ್ಕಷನ್ ಬಗ್ಗೆ ಇರುತ್ತೆ. ಈ ಥರ ಕೆಲವೊಂದು ಸ್ಟೇಜಸಲ್ಲಿ ಪ್ಯಾಟ್ರನ್ಗಳು ಇರುತ್ತೆ. ಆ ಪ್ಯಾಟ್ರನ್ನಿಗೆ ನೀವು ತಕ್ಕಂತೆ ನೀವು ಪ್ರಿಪೇರ್ ಆಗಬೇಕು. ಅದು ಬಿಟ್ಟು ಲೈಕ್ ಅನ್ವಾಂಟೆಡ್ ಎಲ್ಲ ಓದ್ಕೊಂಡೋದ್ರೆ ಅದರಿಂದ ನಿಮಗೇನು ಯೂಸ್ ಆಗೋಲ್ಲ. ಸೊ ಒಂದು ಎಕ್ಸಾಂಪಲ್ ಕೊಡೋದಾದರೆ ಇವಾಗ ಇಂಜಿನಿಯರ್ನ ಎಕ್ಸಾಂಪಲಾಗಿ ತೊಗೊಳೋಣ. ಸೊ ನೀವು ನಾಳೆ ಒಂದು ಇಂಟರ್ವ್ಯೂಗೆ ಫೇಸ್ ಮಾಡೋಣ ಅಂತ ಹೋಗ್ತೀರಾ. ಅಲ್ಲಿ ಕೋಡಿಂಗ್ ರೌಂಡ್ ಇರುತ್ತೆ ಮತ್ತು ಆ್ಯಪ್ಟಿಟ್ಯೂಡ್ ರೌಂಡ್ ಇರುತ್ತೆ. ಆ್ಯಪ್ಟಿಟ್ಯೂಡ್ ಏನೋ ಬರೀತೀರಾ. ಇವಾಗ ಕೋಡಿಂಗಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನಿಮಗೆ 2 ಕೋಡ್ ಕ್ವಶನ್ನ ಕೊಟ್ಟಿರ್ತಾರೆ, 45 ಮಿನಿಟ್ಸ್ ಟೈಮ್ ಕೊಟ್ಟಿರ್ತಾರೆ. ಸೊ ಅಲ್ಲಿ ಕ್ವಶನ್ಸ್ ಕೇಳಿರ್ತಾರೆ, ಅಂದರೆ ಲೈಕ್ ಒಂದು ಕ್ವಶನ್ ಕೇಳಿರ್ತಾರೆ, ಅಲ್ಲಿ ಔಟ್ಪುಟ್ ತರಿಸ್ಬೇಕು. ಸೊ ನಿಮಗೆ ಒಂದು ಔಟ್ಪುಟ್ ಮಾತ್ರ ಕ್ಲೀನಾಗಿ ಗೊತ್ತಾಗ್ತಿರುತ್ತೆ. ಅಂದರೆ ಅಲ್ಲಿ ಕೊಟ್ಟಿರ್ತಾರೆ ಎಕ್ಸಾಂಪಲ್ 2 × 4 ನಿಮಗೆ ಔಟ್ಪುಟ್ 8 ಬರಬೇಕು ಅಂತ. ಇದು ಮಲ್ಟಿಪ್ಲಿಕೇಶನ್ ಅಂತ ಎಲ್ಲರಿಗೂ ಗೊತ್ತು. ಸಿಂಪಲಾಗಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅದೇ ಥರ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಇಡನ್ನಾಗೆ ಟೆಸ್ಟ್ ಕೇಸಸ್ಗಳು ಒಂದು 6, 7 ಆ ಥರ ಇರ್ತದೆ. ಅದು ನಿಮಗೆ ಕಾಣಿಸಲ್ಲ. ಬಟ್ ನಿಮಗೆ ಒಂದು 2 ಟೆಸ್ಟ್ ಕೇಸ್ ಮಾತ್ರ ಅವರು ಡಿಸ್ಪ್ಲೇ ಮಾಡಿರ್ತಾರೆ. ಸೊ ನೀವೇನು ಮಾಡ್ತೀರಾ ಅಂದರೆ ಇವಾಗ ಎಕ್ಸಾಂಪಲ್ಲು 2 × 8 16 ಅಂತ ಒಂದು ಟೆಸ್ಟ್ ಕೇಸ್ ಇರುತ್ತೆ. ಇನ್ನೊಂದು 10 × 10 = 100 ಅಂತ ಇನ್ನೊಂದು ಟೆಸ್ಟ್ ಕೇಸ್ ಇರುತ್ತೆ. ಸೊ ನೀವೇನು ಮಾಡಿಬಿಡ್ತೀರಾ, ಕೆಲವರು ಆ ಪ್ರೋಗ್ರಾಮ್ನ ಕ್ಲೀನಾಗಿ ಅರ್ಥ ಮಾಡ್ಕೊಂಡಂಗೆ ಡೈರೆಕ್ಟಾಗಿ ನೀವು ಹಾರ್ಡ್ ಕೋಡ್ ಮಾಡಿಬಿಡ್ತೀರಾ. ಅಂದರೆ ಈ ಇನ್ಪುಟ್ ಬಂದುಬಿಟ್ರೆ ಈ ಔಟ್ಪುಟ್ ಡಿಸ್ಪ್ಲೇ ಮಾಡುವಂಥ. ಸೊ ಅದಕ್ಕೋಸ್ಕರ ಅವ್ರೇನು ಮಾಡಿರ್ತಾರೆ ಅಂದರೆ ಹಿಡನ್ ಟೆಸ್ಟ್ ಕೇಸ್ನ ಕೊಟ್ಟಿರ್ತಾರೆ, ಅದು ನಿಮಗೆ ಗೊತ್ತಾಗಲ್ಲ. ಸೊ ನೀವು ಈ ಹಾರ್ಡ್ ಕೋಡ್ ಏನಾದ್ರು ಮಾಡಿ ಪ್ರೋಗ್ರಾಮ್ನೆಲ್ಲ ಬರೆದ್ರೆ ಅಂದರೆ ನಿಮ್ಮ 2 ಅಂದರೆ ಅಲ್ಲಿ ಡಿಸ್ಪ್ಲೇ ಆಗೋ 2 ಟೆಸ್ಟ್ ಕೇಸ್ನ ನೀವು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ತೀರಾ. ಬಟ್ ಅದು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗಬೇಕಾದ್ರೆ ಎಲ್ಲ ಹಿಡನ್ ಟೆಸ್ಟ್ ಕೇಸ್ಗಳೂ ಫೇಲ್ ಆಗುತ್ತೆ. ಆವಾಗ ನಿಮ್ಮ ಓಲ್ ಪ್ರೋಗ್ರಾಮೇ ರಾಂಗ್ ಆಗುತ್ತೆ. ಸೊ ಈ ಥರ ತುಂಬ ಜನ ನೀವು ಪ್ರಾಕ್ಟೀಸ್ ಮಾಡ್ತಿದ್ರೆ ಇದು ತಪ್ಪು. ಸೊ ಇನ್ನು ಕೆಲವರು ವಿದ್ಯಾರ್ಥಿಗಳು ಏನು ಮಾಡ್ತೀರಾ ಅಂದರೆ ಎಕ್ಸಾಂಪಲ್ ಇವಾಗ ಜಾವಾ ಮೇಲೆ ನೀವು ಚೆನ್ನಾಗಿ ಕಲ್ತ್ಕೊಳ್ತಾ ಇರ್ತೀರ ಅಂದ್ಕೊಳ್ಳಿ. ಬಟ್ ಇಲ್ಲಿ ಎಕ್ಸಾಮಲ್ಲಿ ನಿಮಗೆ ಪ್ರಾಕ್ಟಿಕಲಾಗಿ ಕೇಳಿರ್ತಾರೆ, ಅಂದರೆ ಲಾಜಿಕಲ್ ವೈಸ್ ಈ ಥರ ಪ್ರೋಗ್ರಾಮ್ ಕೊಟ್ಟರೆ ನೀವು ಈ ಥರ ಕೋಡ್ ಬರೀಬೇಕು ಅಂತ ಕೇಳಿರ್ತಾರೆ. ಸೊ ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ ತಪ್ಪನ ಅಂದರೆ ಸುಮ್ಮನೆ ಅನ್ವಾಂಟೆಡ್ ಇನ್ಫಾರ್ಮೇಷನ್ ಓದು. ಅಂದರೆ ಡೆಫಿನೇಷನ್ ಎಲ್ಲ ಸುಮ್ಮನೆ ಬಾಯಟ್ ಮಾಡೋದು. ಅಂದರೆ ವಾಟ್ ಈಸ್ ಜಾವಾ, ವಾಟ್ ಈಸ್ ಡಾಟಾ ಟೈಪ್, ವಾಟ್ ಈಸ್ ವೇರಿಯಬಲ್, ಈ ಥರ ಅನ್ನೆಸೆಸರಿಯಾಗಿ ನೀವು ಓದ್ತಾ ಇದ್ದೀರಾ. ಇವು ಯಾರನ್ನೂ ಅವರು ಕೇಳಲ್ಲ. ಯಾಕಂದರೆ ನಿಮಗೆ ಫಸ್ಟು ಏನು ಮಾಡಬೇಕು ನೀವು ಅಂದರೆ ರಿಟರ್ನ್ ಎಕ್ಸಾಮ್ನ ಪಾಸ್ ಮಾಡಬೇಕು. ಕೋಡ್ನ ಬರೆದ್ಬಿಟ್ಟು ಎಕ್ಸಿಕ್ಯೂಟ್ ಮಾಡಿಬಿಟ್ಟು ಎಲ್ಲ ಆದಾಗ ನೆಕ್ಸ್ಟ್ ಆಮೇಲೆ ನಿಮಗೆ ಇಂಟರ್ವ್ಯೂ ಪ್ರೊಸೆಸ್ ಬರುತ್ತೆ. ಸ್ಟಾರ್ಟಿಂಗೇ ನಿಮಗೆ ಸುಮ್ಮನೆ ಥಿಯರಿಟಿಕಲಾಗಿ ನೀವು ಚೆನ್ನಾಗಿತ್ತು ಅಂದರೆ ಕೋಡಿಂಗಲ್ಲಿ ಏನು ಯೂಸ್ ಆಗೋಲ್ಲ. ಸೊ ನಾನು ಇಲ್ಲಿ ಮೇಯ್ನ್ ಸಮ್ಮರಿ ಏನು ಕೊಡ್ತೀನಿ ಅಂದರೆ ನೀವು ಪ್ರಾಕ್ಟಿಕಲಾಗಿ ಪ್ರಿಪೇರ್ ಆಗಿರಬೇಕು. ಸೊ ನಾನು ಹೇಳಿದ್ದು ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಿಮಗೆ ಡೌಟ್ ಬರುತ್ತೆ, ಓಕೆ ಯಾವ ಥರ ಪ್ರಿಪ್ರೇಷನ್ ನಡೆಸಬೇಕು, ನಾವು ಇಷ್ಟು ದಿವಸ ತಪ್ಪು ಮಾಡ್ತಾ ಇದ್ವಿ ಬಟ್ ಯಾವ ಥರ ಪ್ರಿಪ್ರೇಷನ್ ನಡೆಸಬೇಕು ಅಂತ ಬರುತ್ತೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳೋದಾದರೆ ಕೆಲವೊಂದು ವೆಬ್ಸೈಟ್ ಇದ್ದಾವೆ, ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಕೋಡಿಂಗ್ ರೌಂಡ್ ಏನಾದ್ರು ಇದ್ದರೆ ಪ್ರಾಕ್ಟೀಸ್ ಮಾಡ್ಬೋದು. ಅದೇ ಥರ ಆ್ಯಪ್ಟಿಟ್ಯೂಡ್ ರೌಂಡು ಏನೇ ಇದ್ರೂ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಆ್ಯಪ್ಟಿಟ್ಯೂಡ್ಗೆ ಬೆಸ್ಟ್ ವೆಬ್ಸೈಟು ಪ್ರಾಕ್ಟೀಸ್ ಮಾಡೋಕ್ಕೆ ಯಾವುದು ಅಂದರೆ ನೀವು ಗೂಗಲಿಗೆ ಹೋಗ್ಬಿಟ್ಟು ಜಸ್ಟ್ ಇಂಡಿಯಾ ಬಿಕ್ಸ್ ಅಂತ ಸರ್ಚ್ ಮಾಡಿ, ಇಂಡಿಯಾ ಬಿಕ್ಸ್ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸಾಕಷ್ಟು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಅವರು. ಜನರಲ್ ಆ್ಯಪ್ಟಿಟ್ಯೂಡ್, ಅರ್ಥಮೆಟಿಕ್ ಆ್ಯಪ್ಟಿಟ್ಯೂಡ್, ಅದೇ ಥರ ಸಾಕಷ್ಟು ನಿಮಗೆ ಆನ್ಲೈನ್ ಟೆಸ್ಟ್ ಕೂಡ ಇರುತ್ತೆ. ನೀವು ಮತ್ತು ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಿದ್ದೀರಂದ್ರೂ ಅದ್ರ ಬಗ್ಗೆನೂ ಐತೆ. ಮತ್ತು ಇಂಜಿನಿಯರಿಂಗ್ ವೈಸ್ ಐತೆ, ಮತ್ತು ಪ್ರೋಗ್ರಾಮಿಂಗ್ ವೈಸು ಸಪ್ರೇಟ್ ಸೆಕ್ಷನ್ ಇದೆ, ಮತ್ತು ಆನ್ಲೈನ್ ಟೆಸ್ಟ್ ಕೂಡ ಇದೆ, MCQ ಇದೆ, ಅದೇ ಥರ ಶಾರ್ಟ್ ಆನ್ಸರ್ಸು, ಪಝಲ್ಸು, ಮೆಡಿಕಲ್ ಸೈನ್ಸ್ ಅಂತ ಸಾಕಷ್ಟು ಇಲ್ಲಿದೆ. ಈ ವೆಬ್ಸೈಟ್ ಒಂದು ವರ್ತ್ ಟು ಪ್ರಾಕ್ಟೀಸ್ ಅಂತಲೇ ಹೇಳ್ಬೋದು. ಸೊ ಇನ್ನು ಪ್ರೋಗ್ರಾಮಿಂಗ್ ಬರೋದಾದರೆ ಎಕ್ಸಾಂಪಲ್ ನೀವು ಇವಾಗ C ಪ್ರೋಗ್ರಾಮ್ನ ನೀವು ಚೆನ್ನಾಗಿ ಕಲ್ತ್ಕೊಂಡಿರ್ತೀರ, ಅದ್ರ ಬಗ್ಗೆ ನೀವು ಲೈಕ್ ಅದ್ರ ಮೇಲ್ಗಡೆ ನೀವು ಇಂಟರ್ವ್ಯೂ ಪ್ರೋಸೆಸ್ನ ಮಾಡ್ತೀರಾ ಅಂದರೆ ಸೊ ಇಲ್ಲಿ ನೀವು ನೋಡ್ಬೋದು ಸಿ ಪ್ರೋಗ್ರಾಮಲ್ಲಿ ಎಷ್ಟು ಕಾನ್ಸೆಪ್ಟ್ ಇದವೋ ಅವೆಲ್ಲ ಬರುತ್ತೆ, ಸ್ಟ್ರಿಂಗ್ಸು, ಪಾಯಿಂಟರ್ಸು, ಫಂಕ್ಷನ್ಸ್ ಅಂತ. ಸೊ ನಾನು ಸ್ಟ್ರಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ.
ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ MCQsಗಳು ಸಾಕಷ್ಟು ಇದೆ. ಸೊ ಇಲ್ಲಿ ಆನ್ಸರ್ ಕೂಡ ಕೊಟ್ಟಿರ್ತಾರೆ ಕಾಮೆಂಟ್ ಬಾಕ್ಸಲ್ಲಿ, ಮತ್ತು ಇದ್ರ ನೋಟ್ಸ್ ಕೂಡ ಕೊಟ್ಟಿರ್ತಾರೆ. ಸೊ ಇವನ್ನೆಲ್ಲ ನೀವು ಕ್ಲೀನಾಗಿ ನೋಡ್ಕೊಂಡ್ರಿ ಅಂದರೆ ಇದು ಮೋರ್ ದೆನ್ ಎನಫ್ ಆಗುತ್ತೆ. ಯಾಕಂದರೆ ಬಿಗಿನರ್ ಫೇಸಲ್ಲಿ ಇದು ಒಂದು ಮೆಥಡು. ಸೊ ಇನ್ನೊಂದು ಮೆಥಡ್ ಹೇಳೋದಾದರೆ ಲೀಟ್ ಕೋಡ್ ಅಂತ ವೆಬ್ಸೈಟ್ ಇದೆ, ಕೆಲವರಿಗೆ ಗೊತ್ತಿರುತ್ತೆ ಇದು. ಸೊ ಜಸ್ಟ್ ಲೀಟ್ ಕೋಡ್ ಅಂತ ಸರ್ಚ್ ಮಾಡಿ ಈ ವೆಬ್ಸೈಟಿಗೆ ಹೋಗಿ, ನಿಮ್ಮ ಹತ್ರ ಆಲ್ರೆಡಿ ಅಕೌಂಟ್ ಇದ್ದರೆ ಸೈನ್ ಇನ್ ಆಗಿ, ಇಲ್ಲ ಅಂದರೆ ಇಲ್ಲಿ ಸೈನ್ ಅಪ್ ಅಂತ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಾನು ಜಸ್ಟ್ ಇಲ್ಲಿ ಐ ಲೆವೆಲಾಗಿ ತೋರಿಸ್ತೀನಿ. ಇಲ್ಲಿ ನೀವು ಒಂದ್ಸರಿ ಸೈನ್ ಇನ್ ಆದರೆ ನಿಮಗೆ ಇಲ್ಲಿ ನೋಡ್ಬೋದು ಪ್ರಾಬ್ಲಮ್ಸ್ ಅಂತ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಟಾಪ್ ಇಂಟರ್ವ್ಯೂ 150 ಕ್ವಶನ್ಸ್ ಅಂತ ಐತೆ, ಇಲ್ಲಿ ಲೀಡ್ ಕೋಡ್ 75 ಅಂತ ಇದೆ. ಇಲ್ಲಿ ಸಾಕಷ್ಟು ಟಾಪಿಕ್ಸ್ ಇದ್ದಾವೆ, ಅದ್ರ ಬಗ್ಗೆ ನೀವು ಲೈಕ್ ಸ್ಟಡಿ ಮಾಡ್ಬೋದು. ನೀವು ಇಂಟರ್ವ್ಯೂ ಕೂತ್ಕೊಂಡಾಗ ನಿಮಗೆ ಯಾವ ಥರ ಕ್ವಶನ್ ಇರುತ್ತೋ ಅದೇ ಥರ ಇಲ್ಲೂ ಕೂಡ ಅದೇ ಲೈಕ್ ಇಂಟರ್ಫೇಸ್ ಇರುತ್ತೆ, ಅಂದರೆ ಅದೇ ಥರ ಡಿಸ್ಪ್ಲೇ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಇನ್ಪುಟ್ ಅಂತ ಇದೆ, ಔಟ್ಪುಟ್ ಹಿಂಗೆ ಬರಬೇಕು, ಮತ್ತು ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದಾರೆ. ಅದೇ ಥರ ಟೆಸ್ಟ್ ಕೇಸ್ 1, 2, 3 ಅಂತ ಕೊಟ್ಟಿದ್ದಾರೆ. ಹಿಡನ್ ಆಗಿ ಕೆಲವು ಇರ್ತವೆ. ಸೊ ಇಲ್ಲಿ ನಿಮಗೆ ಇಲ್ಲಿ ನೀವು ಕೋಡ್ ಬರಿಬೋದು. ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು, ನೀವು ಸಿ ಬೇಕಾ, C++, ಜಾವಾ, ಪೈಥಾನ್ ಅಂತ ನೋಡಿಕೊಂಡು ನೀವು ಆಮೇಲೆ ಕೋಡ್ ಬರೆದು ಆಮೇಲೆ ರನ್ ಮಾಡಬೇಕು. ಆವಾಗ ಎಲ್ಲ ಟೆಸ್ಟ್ ಕೇಸು ಪಾಸ್ ಆಗುತ್ತೋ ಇಲ್ವೋ ಅಂತ ಅದು ತೋರಿಸುತ್ತೆ ನಿಮಗೆ. ಸೊ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ. ಅದೇ ಥರ ನೀವು ಎಷ್ಟು ಚೆನ್ನಾಗಿ ಪ್ರೋಗ್ರಾಮಿಂಗ್ನ ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ಇನ್ನೂ ಒಂದು ಇಂಪಾರ್ಟೆಂಟ್ ಥಿಂಗ್, ಇದು 2 ಮೆಥಡ್ ಆಯಿತು. ಇನ್ನು 3ನೇ ಮೆಥಡ್ ಹೇಳೋದಾದರೆ, ಸೊ ನಾಳೆ ಇಂಟರ್ವ್ಯೂನ ನೀವು ಫೇಸ್ ಮಾಡಬೇಕು. ಆವಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಪನಿ, ಎಕ್ಸಾಂಪಲಾಗಿ ಇವಾಗ ನಾವು TCSನ ತೊಗೊಳೋಣ. ಸೊ ನೀವೇನು ಮಾಡಬೇಕು ಅಂದರೆ ಜಸ್ಟ್ ಗೂಗಲಿಗೆ ಹೋಗ್ಬಿಟ್ಟು TCS ಇಂಟರ್ವ್ಯೂ ಕ್ವಶನ್ಸ್ ಅಂತ ಹೊಡಿಬೇಕು. ಇಂಟರ್ವ್ಯೂ ಕ್ವಶನ್ಸ್ ಅಂತ ಹೊಡೆದ್ಬಿಟ್ಟು ಲೈಕ್ ಫಾರ್ ಫ್ರೆಷರ್ಸ್ ಅಂತ ಫ್ರೆಷರ್ ಅಂತ ಹೊಡೀರಿ, ಫಾರ್ ಎಕ್ಸ್ಪೀರಿಯನ್ಸ್ ಅಂತ ಹೊಡಿ. ಸೊ ಇಲ್ಲಿ ನೋಡ್ಬೋದು ಇಂಟರ್ವ್ಯೂ ಬಿಟ್ಟು ಇಲ್ಲಿ ಸಾಕಷ್ಟು ವೆಬ್ಸೈಟ್ ಬಂತು. ಈ ಸಾಕಷ್ಟು ವೆಬ್ಸೈಟಲ್ಲಿ ಕ್ವಶನ್ಸ್ ಕೊಟ್ಟಿರ್ತಾರೆ ಅವರು. ಅಂದರೆ ನೀವು ಹೆಂಗೆ ಹೊಡಿಬೇಕು ಅಂದರೆ TCS ಇಂಟರ್ವ್ಯೂ, ಇವಾಗ ಜಾವಾ ರಿಲೇಟೆಡ್ ಆದರೆ ಜಾವಾ ಕ್ವಶನ್ಸ್ ಈ ಥರ ಕೊಟ್ಟರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಇಲ್ಲಿ ಕೆಲವೊಂದು ರಿಪಿಟೇಟಿವ್ ಆಗಿರೋದನ್ನ ಕೆಲವರು ಪೋಸ್ಟ್ ಮಾಡಿರ್ತಾರೆ, ಅಂದರೆ ಏನೇನು ಕೇಳಿದರು ಅಂತ. ಸೊ ಇಲ್ಲಿ ನೀವು ನೋಡ್ಬೋದು ಫಸ್ಟ್ನೇ ರೌಂಡು ಏನೇನಿತ್ತು, ನ್ಯೂಮರಿಕಲ್ ಎಬಿಲಿಟಿ ಇದೆ, ವರ್ಬಲ್ ಎಬಿಲಿಟಿ ಇದೆ, ರೀಸನಿಂಗ್ ಎಬಿಲಿಟಿ ಇದೆ. ಅದೇ ಥರ ಸೆಕೆಂಡ್ ರೌಂಡ್ ಟೆಕ್ನಿಕಲ್ಲು, ಥರ್ಡ್ ರೌಂಡ್ ಮ್ಯಾನೇಜರಲ್ಲು, ಫೋರ್ತ್ ರೌಂಡ್ HR ಅಂತ ಇದೆ. ಸೊ ಇಲ್ಲಿ ನಿಮಗೆ ಪ್ರಾಪರಾಗಿ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು ಎಷ್ಟು ಕ್ವಶನ್ಸ್ ಬರ್ಬೋದು ಅಂತಲೂ ಪ್ರತಿಯೊಂದು ಕೊಟ್ಟಿರ್ತಾರೆ. ಇದನ್ನೆಲ್ಲ ನೀವು ಸ್ಟಡಿ ಮಾಡಿಕೊಂಡ್ರೆ ನಿಮಗೆ ಸ್ಟ್ರಕ್ಚರ್ ಗೊತ್ತಾಗುತ್ತೆ, ಯಾವ ಥರ ಕ್ವಶನ್ಸ್ ಇರುತ್ತೆ, ಎಷ್ಟು ಕ್ವಶನ್ಸ್ ಬರ್ಬೋದು, ನಾನು ಎಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿಬೋದು ಅಂತ. ಇದು ಲೈಕ್ ಇದು ಯಾವ ಥರ ಅಂದರೆ ನೀವು CET ಎಕ್ಸಾಮಿಗೆ ಹೋದಾಗ ನೀವು ಫಿಸಿಕ್ಸಲ್ಲಿ ಈ ಥರ, ಬಯಾಲಜಿಯಲ್ಲಿ ಈ ಥರ ತೆಗಿಬೋದು ಅಂತ ಒಂದು ನೀವು ಐಡಿಯಾ ಹಾಕ್ಕೊಂಡಿರ್ತೀರಲ್ಲ, ಸೇಮ್ ಅದೇ ಥರ. ಇನ್ನು 4ನೇ ಮೆಥಡ್ ನೀವೇನು ಮಾಡಬೇಕು ಅಂದರೆ, ನೀವು ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತೊಗೊಳ್ಳಿ, ಇಲ್ಲಾಂದರೆ ಯಾವುದೇ ಟಾಪಿಕ್ ತೊಗೊಳ್ಳಿ, ಅದರಲ್ಲಿ ನೀವು ಬೇಸಿಕ್ ಆಗಿರೋ ಪ್ರೋಗ್ರಾಮ್ಸ್ನ ಮೊದಲು ಸಾಲ್ವ್ ಮಾಡ್ಕೊಂಡು ಬರಬೇಕು. ಇಲ್ಲ ಯಾವುದೇ ಪ್ರೋಗ್ರಾಮಿಂಗ್ ವಿಷಯ ಆಗಲಿ, ಯಾವುದೇ ಟಾಪಿಕ್ ಆಗಲಿ, ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು. ನೀವೇನು ಮಾಡಬೇಕು ಅಂದರೆ, ಎಕ್ಸಾಂಪಲ್ ಇವಾಗ ನಾನು C ಪ್ರೋಗ್ರಾಮಿಂಗ್ ಬಗ್ಗೆ ನಿಮಗೆ ಬೇಸಿಕ್ಕಾಗಿ ನೀವು ಕಲಿಬೇಕು ಅಂದರೆ ಮೊದಲೇನು ಮಾಡಬೇಕು ಅಂದರೆ ಬೇಸಿಕ್ 100 ಕ್ವಶನ್ಸ್ ಅಂತ ಟೈಪ್ ಮಾಡಬೇಕು. ಇಲ್ಲಿ ಕೊಟ್ಟಿದ್ದಾರೆ, ಕೆನ್ ಯು ಟೆಲ್ ಮಿ ಹೌ ಟು ಚೆಕ್ ವೆದರ್ ಇಟ್ ಈಸ್ ಲಿಂಕ್ಡ್ ಲಿಸ್ಟ್ ಈಸ್ ಸರ್ಕ್ಯುಲರ್ ಆರ್ ನಾಟ್ ಅಂತ. ಸೊ ಇಲ್ಲಿ ನೋಡ್ಬೋದು ಸಾಕಷ್ಟು ಕ್ವಶನ್ಸ್ ಇದ್ದಾವೆ, ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ನಿಮಗೆ ಆನ್ಸರ್ ಕೂಡ ಕೊಟ್ಟಿರ್ತಾರೆ ಯಾವ ಥರ ಮಾಡ್ಬೋದು ಅಂತ. ಈ ಥರ ನೀವು ಪ್ರಾಕ್ಟೀಸ್ ಮಾಡ್ಕೊಂಬರ್ಬೇಕು. ಸೊ ನಾನು ಹೇಳ್ತಾ ಇರೋದೆಲ್ಲ ನಿಮಗೆ ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಸೊ ಅದಕ್ಕೆ ನೋಡಿಕೊಂಡು ನಾನು ರಿಪ್ಲೈ ಮಾಡ್ತೀನಿ. ಸೊ ಇದೇ ಥರ ಇನ್ನೂ ಬೇರೆ ಲೈಕ್ ಯಾರ್ಯಾರು MBA ಮಾಡಿದ್ದೀರಾ, BCA ಮಾಡಿದ್ದೀರಾ, ಡಿಗ್ರಿ ಬೇರೆ ಡಿಗ್ರಿ ಯಾವ್ದಾರು ಮಾಡಿದಿರೋ, ಸೊ ನೀವು ಕೂಡ ಇದೇ ಫಾರ್ಮ್ಯಾಟಲ್ಲಿ ನೀವು ಪ್ರಿಪೇರ್ ಆಗಬೇಕು. ಎಷ್ಟು ನೀವು ಪ್ರಿಪೇರ್ ಆಗ್ತಿರೋ ಅಷ್ಟು ನಿಮ್ಮ ಲೈಕ್ ಮೈಂಡ್ ಪ್ರೋಸೆಸ್ ಆಗೋದು, ಲೈಕ್ ಟೆಕ್ನಿಕಲಾಗಿ ಅದು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮಗೆ ಎಂಥದೇ ಕ್ವಶನ್ಸ್ ಕೊಟ್ಟರು ಅವರು ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ತೀರಾ. ಸೊ ಈ 4 ಮೆಥಡ್ ನಿಮಗೆ ಹೆಲ್ಪ್ ಆಯಿತು ಅಂದ್ಕೊಂಡಿದ್ದೀನಿ. ಇದೇ ಥರ ಯೂಸ್ಫುಲ್ ಆದ ಕಂಟೆಂಟ್ ತರ್ತಾ ಇರ್ತೀನಿ. ಸೊ ಇನ್ನು ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಕೆಲಸ ಹುಡುಕ್ತಾ ಇದ್ದೀರಿ ಅಂದರೆ ಅವ್ರಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಇದನ್ನು ನೋಡಿಕೊಂಡು ಅವರು ಕೂಡ ಪ್ರಿಪೇರ್ ಆಗಲಿ. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು, ಇನ್ಫಾರ್ಮೇಟಿವ್ ಆಗಿತ್ತಾ ಅಥವಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಫ್ರೆಂಡ್ಸ್.